ಕುಸಿದ ಕಾಲಾವಧಿಯಲ್ಲಿ ಕಾಫಿ ಬೆಳೆಗಾರರು ತೀವ್ರತರವಾದ ಕಷ್ಟಗಳನ್ನು ಅನುಭವಿಸುತ್ತಿದ್ದರು. ಕಷ್ಟಪಟ್ಟು ಬೆಳೆದಂತಹ ಕಾಫಿಯನ್ನು ಮಾರಾಟ ಮಾಡಲು ಸಹ ಪರಿತಪಿಸಬೇಕಾಗಿತ್ತು ಎಂದು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಶಾರಿಫ್ ಫರ್ಹಾನ್ ಹೇಳಿದರು. ಬೇಲೂರು ತಾಲೂಕು ಅರಳಿಯ ಕಾಫಿ ಬೆಳೆಗಾರರ ಸಂಘದ ಶ್ರೀ ಸಿದ್ದೇಶ್ ನಾಗೇಂದ್ರ ವೇದಿಕೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗರಿಷ್ಠ ಪ್ರಮಾಣದಲ್ಲಿ ಕಾಫಿ ತೋಟಗಳು ಬ್ರಿಟಿಷರ ವಶದಲ್ಲಿದ್ದವು. ಈ ವೇಳೆ ಕಾಫಿ, ಮೆಣಸು ಜಮೀನು ಮಾರಾಟ ಕಷ್ಟವಾಗುತ್ತಿತ್ತು. ವಿಪರೀತ ತೆರಿಗೆಯಿಂದ ಬೆಳೆಗಾರರು ಬಸವಳಿದಿದ್ದು, ಕಾಫಿ ಬೆಳೆಗಾರರ ಹಿತ ಕಾಪಾಡಲು 1942ರಲ್ಲಿ ಕಾಫಿ ಬೋರ್ಡ್ ಪ್ರಾರಂಭವಾಗಿ ತದನಂತರ ನಾನಾ ಸಂಘಟನೆಗಳು ಹುಟ್ಟಿಕೊಂಡವು ಎಂದರು. ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಮಾತನಾಡಿ, ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘ ಹಾಗೂ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘವು ಹೋರಾಟದ ಮೂಲಕ ಶೇಕಡಾ 7 ಬಡ್ಡಿ ದರದಲ್ಲಿ ಬ್ಯಾಂಕ್ ಸಾಲ, ಕಾಫಿ ಹಾಗೂ ಮೆಣಸು ಬೆಳೆಗಳಿಗೆ ಉತ್ತಮ ಧಾರಣೆ, ಮರಗಳಿಗೆ ಪರ್ಮಿಟ್ ರದ್ದು, ಭೂ ಕಬಳಿಕೆ ಕಾನೂನಿಗೆ ತಿದ್ದುಪಡಿ ಸೇರಿದಂತೆ ಹಲವಾರು ಯಶಸ್ಸುಗಳನ್ನು ಗಳಿಸಲಾಗಿದೆ ಎಂದರು. ನಮ್ಮ ಬೆಳೆಗಾರ ಸಂಘಟನೆ ಬೆಳೆಗಾರರಾಗಿ ಏನೇನು ಮಾಡಿದೆ ಅಂತ ಹೇಳಿ ನಿಮಗೆ ಒಂದು ಸಣ್ಣ ಒಂದು ಕಿರುಪರಿಚಯ ಮಾಡ್ತೀವಿ. ಮೊದಲಿಗೆ ನಾವು ಕಾಫಿ ಬೆಳೆಗಾರರಿಗೆ ನಮಗೆ ಬ್ಯಾಂಕ್ನಲ್ಲಿ 13.5% ಬಡ್ಡಿಯಿಂದ ನಾವು ಸಾಲ ತಗೋಬೇಕಾಯಿತು. ಇದು ಅರ್ಥ ನಮ್ಮ ಬೆಳೆಗಾರ ಸಂಘಟನೆ ಕೇಂದ್ರ ಮತ್ತು RBIಗೆ ಮನವಿ ಸಲ್ಲಿಸಿ ಈಗ ಸಹ ಕಾಫಿ ಬೆಳೆಗಾರರಿಗೆ 7% ಬಡ್ಡಿ ಕೊಡುವ ಹಾಗೆ ಮಾಡುವಲ್ಲಿ ನಮ್ಮ ಬೆಳೆಗಾರ ಸಂಘಟನೆ ಯಶಸ್ವಿಯಾಯಿತು. ಹಾಗೆ ನಾವು ಕಾಫಿ ಬೇರೆ ಬೇರೆ ಕಡೆ ತಗೊಂಡೋಗ್ಬೇಕಾದ್ರೆ ಕ್ವೆಶ್ಚನ್ ಮಾಡೋದು, ಯಾರು ಕಾಫಿ ಎಲ್ಲಿಂದ ತಗೊಂಡ್ಬಂದಿರ, ಏನು ಕಸ್ಕೊಂಡು ಬಂದಿರ, ಅದು ಕ್ವೆಶ್ಚನ್ ಮಾಡೋದು. ಇದೆಲ್ಲ ಸಮಸ್ಯೆಗಳಿಂದ ನಮ್ಮ ಕಡೆಯಿಂದ ನಮಗೆ ಆಗ್ತಿತ್ತು ಬೆಳೆಗಾರರಿಗೆ. ಜೊತೆಗೆ ಇನ್ನು ಸಿವಿಯರ್ ಟ್ಯಾಕ್ಸಸ್ ಇತ್ತು ಫಾರ್ಮರ್ಸ್ಗೆ, ಎಲ್ಲ ಫಾರ್ಮರ್ಸ್ಗೆ, ಬರೀ ಬೆಳೆಗಾರರಿಗೆಲ್ಲ, ಫಾರ್ಮರ್ಸ್ಗೆಲ್ಲ ಟ್ಯಾಕ್ಸಸ್ ಬಹಳ ಇತ್ತು. ಇದು ಬಹಳ ಕಷ್ಟ ಆಗ್ತಿತ್ತು. ಆವಾಗ 18th ಸೆಂಚುರಿಯಲ್ಲಿ ಚಿಕ್ಕಮಗಳೂರಲ್ಲಿ ಯಾರೋ ಒಬ್ರು ಮೊಹಮ್ಮದ್ ಇದ್ರ ಹೆಸರು ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಿದ್ರು, ಪ್ಲಾಂಟರ್ಸ್ ಅಸೋಸಿಯೇಷನ್ ಅಂತ. ಆ ಅಸೋಸಿಯೇಷನ್ ಅಲ್ಲಿ ಯಾವಾಗ ಎಲ್ಲರಿಗೂ ಗೊತ್ತಾಗ್ತೀವಿ ನಾವು ಇದು ಭಾರತೀಯ ಕಾಫಿ ಪ್ಲಾಂಟರ್ಸ್ ಅಸೋಸಿಯೇಷನ್ ಅಂತ. ಆಮೇಲೆ ಅದಕ್ಕೆ ಎಲ್ಲರೂ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಮಾಹಿತಿಗಳು ಬರುತ್ತೆ. ಇದು ಏನು ಸ್ವಲ್ಪ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಅವರಿಗೆ. ಆಮೇಲೆ ಅವ್ರು ಎಂತ ಮಾಡ್ತಾರೆ, ನಮ್ಮ ಹೋರಾಟಕ್ಕೆ ಫಂಡಿಂಗ್ಸ್ ಮಾಡ್ತಿದ್ರು. ಈ ವೇಳೆ ನಜೀಬುರ್ ರೆಹಮಾನ್, ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ UP ಮಲ್ಲೇಶ್, ಟ್ರಸ್ಟ್ ಅಧ್ಯಕ್ಷ KM ರಾಜೇಗೌಡ, ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ KV ಪುಟ್ಟರಾಜು, ಕಾರ್ಯದರ್ಶಿ MT ರಾಜು, ಖಜಾಂಚಿ ಜಾವೀದ್, ಸಂಘಟನಾ ಕಾರ್ಯದರ್ಶಿ ರಂಜಿತ್, ರಘು ಹಾಗೂ ಇನ್ನಿತರರು ಇದ್ದರು. ರಂಜಿತ್ ಕುಮಾರ್, KS TV 46 ನ್ಯೂಸ್ ಕನ್ನಡ, ಅರಳ್ಳಿ. You are watching TV 46 News Kannada.